ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈಗಾಗಲೇ ನೋಡಿರ್ಬೋದು ನೀವು ಫ್ರೀಯಲ್ಲಿ. ಸೊ ಆ ಥರ ಒಂದು ಲಿರಿಕಲ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡಕ್ಕೆ ಬಂದೀನಿ. ಸೊ ಜಸ್ಟ್ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್, ಏನು ಭಾಳ ಏನು ಕಿತ್ತು ಗುದ್ದೆ ಹಾಕೋದಿರೋದಿಲ್ಲ. ಜಸ್ಟ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಬಿಟ್ರೆ ಕ್ರಿಯೇಟ್ ಮಾಡ್ಕೊಂಬಿಡ್ಬೋದು. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿದರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಜಸ್ಟ್ ಒಂದು 5 ಮಿನಿಟಲ್ಲಿ ಹೇಳ್ಕೊಡ್ತೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿವಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋ ಸೊ ನಿಮ್ಗೆ ಸ್ಕ್ರೀನ್ ನೋಟಿಫಿಕೇಶನ್ ತಲುಪುತ್ತೆ. ಸೊ ನಿಮ್ಮ ಸ್ಕ್ರೀನ್ ನೋಟಿಫಿಕೇಶನ್ ತಲುಪಿದರೆ ನಿಮಗೆ ವಿಡಿಯೋ ನೋಡಲಿಕ್ಕೆ ತುಂಬ ಸುಲಭವಾಗುತ್ತೆ. ಸೊ ಇದೇ ಥರ ವಿಡಿಯೋಸ್ ಬರ್ತಾಯಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನಿಮ್ಮ ಹತ್ರ ಒಂದಿಷ್ಟು ಫೋಟೋ ಹಾಗೆ ಒಂದು ಸಾಂಗ್ ಇದ್ದರೆ ಈ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಹತ್ರ ಸಾಂಗ್ ಇದೆ ಅಂದರೆ ಸೊ ಅಲರ್ಟ್ ಮಿಷನ್ ಓಪನ್ ಮಾಡಿಕೊಂಡು ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಫೋಟೋ ಎಡಿಟ್ ಮಾಡಬೇಕು, ಎಷ್ಟು ಫೋಟೋ ಯಾರ ಒಂದು ಫೋಟೋನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಅವರ ಒಂದು ಫೋಟೋಸ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡು ಸೊ ಒಂದು ಈ ಥರ ಫೋಟೋ ಆ್ಯಡ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡು. ಸೊ ಹಾಗೆ ರಿಟೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಚಾಯ್ಸ್ ಮಾಡಿಕೊಂಡು ಸೊ ಇವಾಗ ಮೊದಲೇದಾಗಿ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಂಡು ಯಾವ ಸಾಂಗ್ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ ಸೊ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ಇದೆ, ಜಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಪ್ರಿಯೋಲ್ಲಿ ತೋರಿಸಿದ್ನಲ್ಲ, ಸೊ ಆ ವಿಡಿಯೋದಲ್ಲಿ ಇದೆ, ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ನೀವು ವಿಡಿಯೋದಲ್ಲಿ ಇದ್ದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟ್ ಸಾಂಗ್ ಇದ್ದರೆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಂದು ಇದು ಒಂದು 20 ಸೆಕೆಂಡ್ ಇದೆ. ಸೊ 20 ಸೆಕೆಂಡ್ ಆ್ಯಡ್ ಮಾಡಿಕೊಂಡು ಸೊ ಈ ಫೋಟೋ ಕೂಡ 20 ಸೆಕೆಂಡ್ ಆ್ಯಡ್ ಮಾಡ್ಕೊಳ್ತೀನಿ. 21 ಸೆಕೆಂಡ್ ಇದೆ. ಸೊ ಆ್ಯಡ್ ಮಾಡಿಕೊಂಡು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ ಆಪ್ಷನ್ ಸಾಯ್ಸ್ ಮಾಡ್ಕೊಳ್ಳಿ. ಸೊ ಸಾಯ್ಸ್ ಮಾಡ್ಕೊಂಡ್ರೆ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಿನೂ ಸುತ್ತ ಹೋಗಿ ಸೊ ಅದಕ್ಕೆ ಕಲರ್ನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಫೋಟೋ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ. ಸೊ ಇದಕ್ಕೊಂದು ಎರಡು ಎಫೆಕ್ಟ್ ಆ್ಯಡ್ ಮಾಡಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸಿಂಪಲ್ ಅಂತ ಇದೆ ನೋಡಿರಿ. ಸೊ ಸಿಂಪಲ್ ಅಂತ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ಸಿಂಪಲ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಮೇಲೆ ಒಂದು ಎಫೆಕ್ಟ್ ಶೋ ಆಗುತ್ತೆ. ಸೊ ಆ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಒಂದು ಕೆಪ್ರೇಮ್ ಹಾಗೆ ಲಾಸ್ಟಲ್ಲಿ ಒಂದು ಕೆಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಲಾಸ್ಟಲ್ಲಿ ಕೆಪ್ರೇಮ್ ಬಿಟ್ಕೊಂಡು ನೀವು ಮೈನಸ್ ಇಟ್ಕೊಳ್ಳಿ. ಮೈನಸ್ಸಿಂದ ನಿಮಗೆ ಒಂದು 2000 ಇಟ್ಕೊಳ್ಳಿ, 2000 ಆದರೂ ಇಟ್ಕೊಳ್ಳಿ. ಸೊ ನೀವು ಆ್ಯಂಗಲ್ ಆದರೂ ಇಟ್ಕೊಬೋದು, ಎಕ್ಸ್ ಆ್ಯಂಗಲಿಂದ ಆದರೂ ಇಟ್ಕೊಬೋದು. ಸೊ ಇಟ್ಕೊಂಡ್ರೆ ನೋಡಿ ಯಾವ ಥರ ಅದು ನಿಮಗೆ ಚಿಕ್ಕ ಥರ ಮೂವ್ ಆಗ್ತಾ ಇರುತ್ತೆ ನೋಡಿರಿ. ಪೇ ಮಾಡಿ ತೋರಿಸ್ತೇನೆ ಸರ್, ಈ ಥರ ಮೂವ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಇನ್ನೊಂದು ಎಫೆಕ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಪೇಡಿ ನೌಂಟ್ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಸೊ ಹಾಗೆ ಮತ್ತೊಂದು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ FLI ಅಂತ ಸರ್ಚ್ ಮಾಡ್ಕೊಳ್ಳಿ. ಮೊದಲು FLIC ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಬರುತ್ತೆ. ಸೊ ಆ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ನೀವು ಆ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ನಿಮಗೆ ಸ್ಟ್ರೆಂತನ್ನ ನೀವು ಕಮ್ಮಿ ಮಾಡ್ಕೊಳ್ಬೇಕು ಫ್ರೆಂಡ್. ಜಸ್ಟ್ ಸ್ಟ್ರೆಂತ್ ಅಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಫೀವ್ ಮಾಡ್ಕೊಂಡು ನೋಡಿರಿ. ಸೊ ನಿಮಗೆ ಸ್ಟ್ರೆಂತ್ ಅಂದ್ಬಿಟ್ಟು 10 ಇಟ್ಕೊಳ್ಳಿ, 0.10 ಇಟ್ಕೊಂಡ್ರೆ ಸೊ ಸರಿಯಾಗಿ ಕೊಡುತ್ತೆ. ಸೊ ಅದಾದ ನಂತರ ಸೊ ಇಲ್ಲಿ ಒಂದು ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿರಿ. ಸೊ ಅಲ್ಲಿ ಒಂದೊಂದು ಕ್ಲಿಪ್ಪನ್ನು ನೀವು ಆ್ಯಡ್ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್. ನೋಡಿ ನಾನು ಮಾಡ್ತೀನಿ. ಸೊ ಮಾಡೋವರೆಗೂ ಕೂಡ ನೋಡ್ತಾ ಇರಿ. ಹಾಗೆ ನೋಡಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾವು ಇಲ್ಲಿ ಒಂದು ಸೇಪ್ನ ತೊಗೋಬೇಕು. ಯಾವ ಅಂದರೆ ಸೊ ಇಲ್ಲಿ ಹಾರ್ಡ್ ಸೇಪ್ ಇದೆ. ಸೊ ಇದನ್ನು ತೊಗೊಂಡು ನೀವು ಸೊ ಕ್ರಿಪ್ರಿಮ್ ಎಲ್ಲಿವರೆಗೆ ನೋಡಿರಿ. ಸೊ ಎಲ್ಲಿವರೆಗೂ ಕಟ್ ಮಾಡಿಕೊಂಡು ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಒಂದು ಫೋಟೋ ಆ್ಯಡ್ ಮಾಡಬೇಕಂತ ಅಂದ್ಕೊಟ್ರೆ ಆ ಫೋಟೋನ ತೊಗೊಂಡು ಸೊ ನೀವು ಸೈಜ್ನ ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು. ಸೊ ಆ ಹಾರ್ಟ್ ಒಳಗೆ ಬರೋ ಥರ ನೀವು ತೋರಿಸ್ತೀನಿ. ಸೊ ಇದಕ್ಕೆ ಕೆಳಗೆ ತೊಗೊಂಡು ಸೇಪ್ ಮೇಲೆ ಈ ಥರ ಹಾರ್ಟ್ ಒಳಗೆ ನೀವು ಬರೋ ಥರ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸೈಜ್ನ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಆ ಸೇಪ್ ಹಾಗೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣ್ತಾ ಇದೆ. ಸೊ ಆ ಮರ್ಜ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ಅದು ಮರ್ಜ್ ಆಗಿಬಿಡುತ್ತೆ ನೋಡಿರಿ. ಯಾವ ಥರ ಮರ್ಜ್ ಆಗಿದೆ ಅಂದರೆ ಸೊ ಅದೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಇನ್ ಶಾಡೋ ಹೋಗಿ ಸೊ ನೀವು ಬಾರ್ಡ್ರನ್ನ ಆನ್ ಮಾಡಿಕೊಂಡು ಜಸ್ಟ್ ಒಂದಿದೆ ಸೊ ಬಾರ್ಡರ್ ಕಾಣೋ ಥರ ಒಂದು 16 ಇಟ್ಕೊಳ್ಳಿ. ಸೊ 16 ಇಟ್ಕೊಂಡ ನಂತರ ಇವಾಗ ಟೆಕ್ಸ್ಟ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಏನಂದ್ರೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಏನು ಬರ್ಕೋಬೇಕು, ಏನು ಅಂದರು. ಸೊ
ಈ ಥರ ಟೈಪ್ ಮಾಡ್ಕೊಂಡಿರೋ ನಂತರ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ಕಲರಲ್ಲಿ ಸೊ ನಾನು ಕಲ್ಮಾ ರೆಗ್ಯುಲರ್ ಅಂತ ಕೊಟ್ಟಿರ್ತೀನಿ ಒಂದು ಫೌಂಟ್ನ ಡಿಸ್ಟ್ರಿಬ್ಯೂಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅಲೈಟ್ ಮೋಷನ್ಗೆ. ಸೊ ಅಲೈಟ್ ಮೋಷನ್ ಆ್ಯಡ್ ಮಾಡ್ಕೊಂಡ ನಂತರ ಈಗ ಟೆಕ್ಸ್ಟ್ ನಾನು ವೈಟ್ ಇಟ್ಕೊಂಡೆ ಕಲರ. ಸೊ ಹಾಗೆ ಇದನ್ನ ಈ ಥರ ಕೆಳಗೆ ತೊಗೊಂಬನ್ರಿ. ಸೊ ಕೆಳಗೆ ತೊಗೊಂಬಂದ ನಂತರ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇದಕ್ಕೆ ಬೋರ್ಡರ್ ಆ್ಯಂಡ್ ಶ್ಯಾಡೋ ಹೋಗಿ ನೀವು ಶ್ಯಾಡೋನ ಆನ್ ಮಾಡ್ಕೊಳ್ಳಿ ಬೇಕಿದ್ರೆ. ಸೊ ಇಲ್ಲಾಂದರೆ ನಡೆಯುತ್ತೆ. ಸೊ ಈ ಥರ ಆ್ಯಡ್ ಮಾಡ್ಕೊಂಡ್ರೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಫಸ್ಟಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಫೋಟೋ ರೈಟಲ್ಲಿ ಫೋಟೋ ಕಾಣ್ಲಂಗೆ ನೀವು ಸ್ವೈಪ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಮತ್ತೆ ಸೆಂಟ್ರಲ್ಲಿ ಬರಬೇಕು. ಸೊ ಅಲ್ಲೊಂದು ಕ್ಲಿಪ್ನ ಆ್ಯಡ್ ಮಾಡ್ಕೊಂಡು ಇವಾಗ ಸೊ ಇದು ಸೆಂಟ್ರ್ ಬರೋಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಲಾಸ್ಟ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡು ಸೆಂಟರ್ ಬರಬೇಕು. ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು. ಈ ಥರ ಸೆಂಟರ್ ಬರೋಂಗೆ ಲಾಸ್ಟ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡು ಸೊ ಈ ಥರ ನೀವು ಲೆಫ್ಟಲ್ಲಿ ಫೋಟೋ ಕಾಣ್ಲಂಗೆ ಸ್ವೈಪ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣ್ಲಂಗೆ ಆದ ನಂತರ ಸೊ ಇಲ್ಲಿ ಇದಕ್ಕೆ ಬರಬೇಕು. ಸೊ ಇಲ್ಲಿ ಥರ್ಡ್ ಆಪ್ಷನ್ ಕಂದ ನೋಡಿರಿ. ಸೊ ಇದಕ್ಕೆ ಬಂದು ಈ ಥರ ನೀವು ಈ ಥರ ಮೂವ್ ಮಾಡಿಕೊಂಡು ಮತ್ತು ಸೆಕೆಂಡ್ ಕ್ಲಿಪ್ ಆದಮೇಲೆ ಮತ್ತೆ ಬಂದು ಈ ಥರ ಮೂವ್ ಮಾಡ್ಕೊಳ್ಬೇಕು. ಸೊ ಈ ಥರ ಮೂವ್ ಮಾಡ್ಕೊಂಡ ನಂತರ ಯಾವ ಥರ ಆಗಿರುತ್ತೆ ಅಂದರೆ ಫೋಟೋ ಈ ಥರ ನಮಗೆ ಬಂದು ಹೋಗುತ್ತೆ ನೋಡಿರಿ. ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿರಿ. ಸಡನ್ಲಿ ಫೋಟೋ ಬಂದು ಹೋದಂಗೆ ನಮ್ಗೆ ಆಗುತ್ತೆ. ಸೊ ಇವಾಗ ಲಿರಿಕ್ ಕೂಡ ಅದೇ ಥರ ಮಾಡಬೇಕು. ಫಸ್ಟಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡಿಕೊಂಡು ಸೊ ಇದನ್ನು ಕೂಡ ಕಾಣೋವರೆಗೂ ಅಷ್ಟೇ ಇಟ್ಕೊಂಡು ಮತ್ತೆ ಸೆಂಟ್ರಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಸೆಂಟ್ರಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡು ಈ ಸತ ಈ ಥರ ಸೆಂಟ್ರ್ ತೊಗೊಂಬಂದು ಸೊ ಲಾಸ್ಟಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಕೂಡ ಕಾಣ್ಲಂಗೆ ಈ ಥರ ಸ್ವೈಪ್ ಮಾಡಬೇಕು. ಇವಾಗ ಅದೇ ಥರ ಇದು ಬಂದು ಫಸ್ಟಲ್ಲಿ ಈ ಥರ ಇಟ್ಕೊಳ್ಳಿ. ಹಾಗೆ ಸೆಕೆಂಡ್ ಕ್ಲಿಪ್ನ ಆದಮೇಲೆ ಸೊ ಈ ಥರ ಕೆಳಗೆ ತೊಗೊಂಬನ್ರಿ. ಸೊ ಕೆಳಗೆ ತೊಗೊಂಬಂದುಬಿಟ್ರೆ ಆಯಿತು. ಈ ಒಂದು ಫೋಟೋ ಎಫೆಕ್ಟು ಹಾಗೆ ನಿಮಗೆ ಸೊ ಎಲ್ಲ ಕೂಡ ರೆಡಿ ಆಗಿಬಿಡುತ್ತೆ ನೋಡಿರಿ. ಈ ಥರ ಆದ ನಂತರ ಸೊ ಈ ಟೆಕ್ಸ್ಟಿಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಫೇಡ್ ಇನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಫೇಡ್ ಇನ್ ಔಟ್ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೊಂದು ಎಫೆಕ್ಟ್ಸ್ ಆಗುತ್ತೆ. ಸೊ ಈ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮ್ಮ ಒಂದು ಎಫೆಕ್ಟು ಎಲ್ಲ ರೆಡಿ ಆಗಿಬಿಡುತ್ತೆ. ಒಂದು ಸರಿ ನೋಡಿ ಪ್ಲೇ ಮಾಡ್ಕೊಂಡು ಫಸ್ಟ್ ಕೇಪ್ರೇಮ್ ಅವ್ರಿಗೆ ನೋಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಆಗಿರುತ್ತೆ. ಸೊ ಜಸ್ಟ್ ಇದೇ 2 ಲೇಯರ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಸೊ ಇವಾಗ ಕಿಪ್ರೇಮ್ ಎಲ್ಲಿವರೆಗಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿವರೆಗಿದೆ. ಸೊ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮರಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಟೈಮರಿಂದನೇ ಮಾಡ್ಕೊಳ್ಬೇಕು, ಯಾಕಂದರೆ ಎಫೆಕ್ಟ್ ಎಲ್ಲ ಸೊ ಆ್ಯಡ್ ಆಗಿರುತ್ತೆ. ಸೊ ಟೈಮರಿಂದ ಮಾಡ್ಕೊಂಡ ನಂತರ ಸೊ ಇವಾಗ ನೋಡ್ಬೋದು ಯಾವ ಥರ ಆಗಿದೆ ಅಂದರೆ ಸೊ ಇವಾಗ ಗ್ರೂಪ್ ಆ್ಯಂಡ್ ಮಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ PNG ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಕ್ಲಿಕ್ ಮಾಡಿಕೊಂಡು ಸೊ ಫೋಟೋನ ಚೇಂಜ್ ಮಾಡ್ಕೋಬೋದು ಈ ಥರ. ಸೊ ಯಾವುದಾದ್ರು ನಿಮ್ಗೆ ಇಷ್ಟ ಆಗಿರೋ ಫೋಟೋನ ನೀವು ಚೇಂಜ್ ಮಾಡಿಕೊಂಡು ಸೊ ಇದನ್ನ ರೆಡಿ ಮಾಡ್ಕೊ. ಸೊ ಅಡ್ಜಸ್ಟ್ ಆಗಿಲ್ಲ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗೋದು ಜಸ್ಟ್ ಇಷ್ಟೇ ಸಿಂಪಲಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಅಡ್ಜಸ್ಟ್ ಮಾಡಿಕೊಂಡು ಸೊ ಗ್ರೂಪಿಗೆ ಬಂದು ಮೊದಲು ಈ ಲಿರಿಕ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಹಾಗೆ ಸೊ ಜಸ್ಟ್ ಇನ್ನು ಟೈಪ್ ಮಾಡ್ಕೊಂಡ್ಬಿಡ್ಬೇಕು. ಹಾಗೆ ಅಂತ ಟೈಪ್ ಮಾಡ್ಕೊಂಡ ನಂತರ ಮತ್ತೆ ಬರಬೇಕು. ಮತ್ತೆ ನೆಕ್ಸ್ಟ್ ಕೇಪ್ರೇಮ್ ಬಂದು ಪೇಸ್ಟ್ ಮಾಡಿಕೊಂಡು ಸೊ ಮತ್ತೆ ಏನಿದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಸೊ ಈ ಒಂದು ಗ್ರೂಪ್ ಆ್ಯಂಡ್ ಮಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೀಪ್ರೇಮ್ ಎಲ್ಲಿವರೆಗೆ ನೋಡ್ರಿ. ಸೊ ಅಲ್ಲಿ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಸೊ ಟೆಕ್ಸ್ಟ್ನು ಕೂಡ ನೀವು ಟೈಮರಿಂದನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಸತಿ ಹೇಳ್ತಾನೆ ಟೈಮರಿಂದನೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಹೆಂಗೆ ಆ್ಯಡ್ ಆಗಿರುತ್ತೆ ನೋಡ್ರಿ. ಸೊ ಅದೇ ಥರ ಆ್ಯಡ್ ಆಗಿರುತ್ತೆ. ನೀವು ಟೈಮರಿಂದ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ಎಫೆಕ್ಟು ಹಾಳಾಗುತ್ತೆ. ಸೊ ಇಲ್ಲಿ ನನಗೆ ಅಲ್ಲವ ಸೊ ನೋಡಿ ಈ ಥರ ಟೈಪ್ ಮಾಡಿಕೊಂಡೆ. ಸೊ ಟೈಪ್ ಮಾಡ್ಕೊಂಡ ನಂತರ ನೋಡಿರಿ ಯಾವ ರೀತಿ ಆಗಿರುತ್ತೆ ಅಂದರೆ ನೋಡಿ ಈ ರೀತಿ ಆಗುತ್ತೆ. ಸೊ ಮತ್ತು ನೆಕ್ಸ್ಟ್ ಪೇಸ್ಟ್ ಮಾಡ್ಕೋದು ನೆಕ್ಸ್ಟ್ ಲೈನ್ ಅಂತ ಕೇಳಿಸ್ಕೊಳ್ಳಿ ಮೊದಲು. ಬೇರೆಲ್ಲೂ ಹೋಗಬೇಡ. ಸೊ ಈ ಥರ ಕೀಪರ್ಮಿಗೆ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಸೊ ಇಲ್ಲಿ ಬರ್ಕೊಳ್ತೀನಿ. ನೀ ಎಲ್ಲೂ ಹೋಗಬೇಡ. ಸರಿ ಒಂದು ಸಾರಿ ಕೇಳಿಸ್ಕೊಂಡ್ಬಿಡ್ತೀನಿ. ಎಲ್ಲೂ ಹೋಗಬೇಡ. ಬೇರೆಲ್ಲೂ ಹೋಗಬೇಡ. ಸೊ ನಾವು ಅರ್ಜೆಂಟಾಗಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ನೀವು ಸರಿಯಾಗಿ ನೋಡ್ಕೊಂಡು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡಿದ್ದೀನಿ ನೋಡಿ. ಇವಾಗ ಲಾಸ್ಟ್ ಕೀಪ್ರೇಮ್ ಬಂದು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ಏನಿದೆ ಅಂತ ಕೇಳಿಸ್ಕೊಂಡು ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ನಾ ಇನ್ನೊಂದು ಸಾರಿ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ನನಗೆ ಅಲ್ಲವಾ. ಸೊ ಇದನ್ನ ಕೀಪ್ರೇಮ್ ಎಲ್ಲರಿಗಿದ್ದು ನೋಡ್ರಿ. ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊತೀನಿ ಟೈಮರಿಂದ.
ಸೊ ಮಾಡ್ಕೊಂಡು ಟೆಕ್ಸ್ಟ್ನು ಕೂಡ ಟೈಮರಿಂದ ಆ್ಯಡ್ ಮಾಡಿಕೊಂಡು ಇಲ್ಲಿ ನಂದು ನೀನು ಹಂಗೆ ಅಲ್ಲವಾ ಅಂತಿದೆ. ಸೊ ನೀನು ಹಂಗೆ ಅಲ್ಲವಾ ಅಂತ ಇದೆ. ಸೊ ಇದನ್ನ ನಾನು ಆ್ಯಡ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಮ್ಮ ಒಂದು ವಿಡಿಯೋ ಎಷ್ಟು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೌಂಡು ನಾನು ಇಟ್ಕೊಂಡು ಕಾಪಿರೈಟ್ ಕೊಡುತ್ತೆ, 0 ಇಟ್ಕೊಂಡು ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸತ, ವಿಡಿಯೋನ ನೋಡ್ಕೊಂಬಿಡ್ರಿ. ಸೊ ಫ್ರೆಂಡ್ಸ್, ವಿಡಿಯೋ ಇಲ್ಲಿ ಸರಿಯಾಗಿ ತೋರಿಸಲ್ಲ, ಯಾಕಂದರೆ ಸೊ ಅಲೈಟ್ ಮಷೀನ್ ತುಂಬ ಸ್ಟಕ್ ಆಗುತ್ತೆ, ಅದಕ್ಕೋಸ್ಕರ ಲ್ಯಾಗ್ ಆಗೋ ಸಂಬಂಧ ಸೊ ನಾನು ವಿಡಿಯೋ ಸರಿಯಾಗಿ ತೋರಿಸಲ್ಲ. ಜಸ್ಟ್ ನೋಡಿ ಈ ಥರ ಆಗಿಬಿಡುತ್ತೆ. ಜಸ್ಟ್ ನೀವು ಫ್ರೆಂಡ್ಸ್ ಇವಾಗ ಏನು ಮಾಡ್ಬೇಕಂದ್ರೆ ಬ್ಯಾಕ್ ಬಂದುಬಿಟ್ಟು ಸೊ ಮೇಲೆ ಸೇರ್ ಆಪ್ಷನ್ ಐಕನ್ ಕಾಣ್ತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ನಿಮ್ಮ ಡಿವೈಸ್ಗೆ ತಕ್ಕಂಗೆ ನೀವು ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಬಂದ ನಂತರ ಸೇವ್ ಟು ಗ್ಯಾಲರಿ ಮಾಡಿದರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ವಿಡಿಯೋ ಯಾವ್ದು ಮಾಡಬೇಕಂತ ನನಗೆ ಕಮೆಂಟ್ ತಿಳಿಸಿದರೆ ಸೊ ನಂಗೆ ಮಾಡಲಿಕ್ಕೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಬೇಕಲ್ಲ ಬೆಲ್ಲೈಕನ್ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.